ರಾತ್ರಿ ನಾನು ಮಲಗಿದ್ದಾಗ ಒಂದ್ ಕನ್ಸು ಬಿದ್ದಿತ್ತು. ಆ ಕನ್ಸಲ್ಲಿ ನನ್ ಸೊಂಟದಲ್ಲಿ ಹುಡ್ದಾರನೇ ಇರ್ಲಿಲ್ಲ. ಬೆಳಿಗ್ಗೆ ಎದ್ದು ಸೊಂಟ ನೋಡ್ಕೊಂಡ್ರೆ ಕನ್ಸಲ್ಲಿ ಮಾತ್ರ ಅಲ್ಲ, ನಿಜವಾಗ್ಲೂ ನನ್ ಸೊಂಟದಲ್ಲಿ ಹುಡ್ದಾರ ಇರ್ಲೇ ಇಲ್ಲ. ಮನಸ್ನೆಲ್ಲ ನೀನು. ನಮ್ಮ ಹಳ್ಳಿ ಕಡೆ ಹಿರಿಕರು ತುಂಬಾ ಚೆನ್ನಾಗ್ ಒಂದ್ ಮಾತು ಹೇಳ್ತಾರೆ, ದನ ಕರುಗಳಿಗೆ ಹಗ್ಗ ಮುಗ್ದಾರ ಇರ್ಬೇಕು, ಮನುಷ್ಯರಿಗೆ ಉಡ್ದಾರ ಇರ್ಬೇಕು ಅಂತ. ಅವಿಲ್ಲ ಅಂದ್ರೆ ಅದು ಬಸ್ತು ಇಟ್ಕಟ್ಟಲ್ ನಾವಿರಲ್ಲ ಅಂತ. ಹಾಗಾಗಿ ನೆನ್ಪಿದ್ದಾಗ್ಲೇ ಒಂದ್ ದಾರ ತಗೊಂಡ್ ಕಟ್ಕೋಬೇಕು ಅಂತ ಅಂಗಡಿ ಹುಡಿಕೊಂಡು ಹೊರಟೆ. ಹುಡ್ದಾರ ತಗೊಂಡು ಸೊಂಟಕ್ಕೆ ಕಟ್ಕೊಂಡು ಫ್ರೆಂಡ್ ಜೊತೆ ಚಿಕ್ಕಬಣ್ಣವಾರ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಹಾಕಿಸ್ಕೊಂಡೆ. ರೈಲ್ವೆ ಸ್ಟೇಷನ್ಗೆ ಬಂದ ತಕ್ಷಣ ಟ್ರೈನ್ ಬಂತು ಅಂತ ಓಡೋಗ್ ಹತ್ಕೋಬಿಟ್ಟೆ. ಫ್ರೀ ಬಸ್ ರಶ್ ಇರ್ತವೆ ಅಂತ ಟ್ರೈನಿಗೆ ಬಂದ್ರೆ ಟ್ರೈನ್ ಕೂಡ ರಶ್ ಆಗಿತ್ತು. ಕೂತ್ಕೊಳ್ಳಕ್ಕೂ ಆಗದೆ, ನಿಂತ್ಕೊಳ್ಳಕ್ಕೂ ಆಗದೆ, ಅಕ್ಕಪಕ್ಕ ಇದ್ದಂತ ಬೆಟ್ಟ ಗುಡ್ಡಗಳ ಐಫೋನ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಹೊರಟೆ. ಟ್ರೈನ್ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇತ್ತು. ಪಕ್ಕದಲ್ಲಿ ಇದ್ದವರೊಬ್ರು, ಇನ್ನ ಎಷ್ಟು ದೂರ ಆಗುತ್ತೆ ತಿಪ್ಟೂರು ಅಂತ ಕೇಳಿದ್ರು. ಅಯ್ಯೋ, ಇದು ತಿಪ್ಟೂರ್ ಟ್ರೈನ್ ಅಲ್ಲ, ಇದು ಹಾಸನ್ಗೆ ಹೋಗ್ತಾ ಇರೋ ಟ್ರೈನು, ನೀವು ಬೇರೆ ಟ್ರೈನ್ ಹತ್ಬೇಕಾಗಿತ್ತು, ಇದಕ್ಕೆ ಕತ್ತಿದ್ರಿ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ರೆ ಪಕ್ಕದಲ್ಲಿ ಇದ್ದವರೆಲ್ಲ ನೀನ್ ಯಾವ್ರಿಗೆ ಹೋಗ್ಬೇಕಪ್ಪ ಅಂತ ಕೇಳಿದ್ರು. ನಾನು ಹಾಸನ್ಗೆ ಹೋಗ್ತಾ ಇದೀನಿ ಅಂತ ಹೇಳಿದೆ. ಇದು ಹಾಸನ್ ಟ್ರೈನ್ ಅಲ್ಲ, ಇದು ಅರಸೀಕೆರೆ ಟ್ರೈನು, ಆಲ್ರೆಡಿ ತುಮಕೂರಲ್ಲಿದೆ, ನೀವೇ ರಾಂಗ್ ಆಗತ್ತಿದ್ರಿ ಅಂತ ನನ್ಗೆ ಅವರೆಲ್ಲ ಹೇಳಿದ್ರು. ಅಂತೂ ಇಂತೂ ನಾನ್ ರಾಂಗ್ ಟ್ರೈನ್ ಹತ್ತಿದ್ದೀನಿ ಅಂತ ಕನ್ಫರ್ಮ್ ಆಯ್ತು. ಟ್ರೈನ್ ಮಾತ್ರ ರಾಂಗ್ ಆಗಿದ್ರೆ ಪರವಾಗಿಲ್ಲ, ನಮ್ ಜೀವನದಲ್ಲಿ ಬರೋ ಜನರು ರಾಂಗ್ ಆಗಿದ್ರೆ ನಮ್ ನೆಮ್ಮದಿನೂ ಹಾಳು, ಟೈಮು ವೇಸ್ಟ್. ತಿಪ್ಟೂರಲ್ಲಿ ಟ್ರೈನ್ ಇಳಿದು ಇವತ್ತಿನ ಅನ್ನೋದ್ರುಣ ತಿಪ್ಟೂರಲ್ಲಿ ಇತ್ತು ಅನ್ಸುತ್ತೆ. ಅಲ್ಲಿ ರೈಸ್ ಬಾತ್ ತಿನ್ಕೊಂಡು KSRTC ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟೆ. ಅಂತೂ ಇಂತೂ ಹಾಸನ ಬಂತು. ಹಾಸನದಲ್ಲಿ ಇದು ಒಂದು ಬಹಳ ಪ್ರಮುಖವಾದಂತ ಸರ್ಕಲ್. ಇದು ಯಾವ ಸರ್ಕಲ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಸನಿಂದ ನಮ್ಮೂರಿಗೆ 11ನೇ ನಂಬರ್ ಪ್ಲಾಟ್ಫಾರಮ್. ಆಲ್ರೆಡಿ ಬಸ್ಸು ನನಗೋಸ್ಕರನೇ ಕಾಯ್ಕೊಂಡು ನಿಂತಿತ್ತು. 5ನೇ ಕ್ಲಾಸಿಂದ 7ನೇ ಕ್ಲಾಸ್ ಗಂಟ ಅಬ್ದುಲ್ ಕಲಾಂ ವೇದಿಕೆಯಿಂದ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ತೋರಿಸು. ಬುಕ್ಸು, ಮಾತ್ರ ಇದು ಹಾಕೊಡು. ನಾವು ಚಿಕ್ಕವರಿದ್ದಾಗ ನಮಗೂ ಸ್ಕೂಲಲ್ಲಿ ಈ ತರ ಕೊಡ್ತಾರೆ ಅಂದ್ರೆ ನಮ್ಗೆ ಆಗ್ತಿದ್ದು ಖುಷಿ ಅಷ್ಟಿಷ್ಟಲ್ಲ. ನಮ್ಗೆ ಇವತ್ತು ಅದೇ ನೆನಪಾಯ್ತು. ಸ್ವಲ್ಪ ದೂರ ನಡ್ಕೊಂಡು ನಮ್ಮ ಊರಿಗೆ ತಲುಪ್ತೆ. ಕಾಂಕ್ರೀಟ್ ರೋಡ್ ಎಲ್ಲ ಕಂಪ್ಲೀಟ್ ಆಗಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಮನೆಗೆ ಬಂದು ನೋಡಿದ್ರೆ ಮುದ್ದು ಸೊಸೆ ಕನ್ನಡತಿಯಾಗಿ ರೆಡಿ ಆಗಿದ್ಲು. ಅದನ್ನ ನೋಡಿ ಇನ್ನೂ ತುಂಬಾ ಖುಷಿ ಆಗೋಯ್ತು. ಏನೂ ಗೊತ್ತಿಲ್ದಿದ್ದ ನನ್ನನ್ನ ಮೊದಲನೇ ಸರಿ ಬೆಂಗಳೂರಿಗೆ ಬರೋ ಕೇಳ್ಕೊಂಡು ಜೀವನಕ್ಕೆ ಒಂದ್ ದಾರಿ ತೋರಿಸಿರೋ ದಾರಿ ದೀಪ ನಮ್ಮ ಕೈಯ ಮಮತಕಯ್ಯ. ಅವಳು ಸಹ ಮಗಳ ಜೊತೆ ಊರಿಗೆ ಬಂದಿದ್ಲು. ನೋಡಿ ತುಂಬಾ ಖುಷಿ ಆಯ್ತು. ಬೆಂಗಳೂರಿಂದ ಊರಿಗೆ ಬಂದ ಉದ್ದೇಶ ಈ ವರದರಾಜನನ್ನು ವರನಾಗಿ ನೋಡೋದಕ್ಕೆ. ನನ್ನ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ನೆಕ್ಸ್ಟ್. ಟೇಕ್ ಕೇರ್, ಬಾಯ್ ಬಾಯ್.